ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಅದು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್. ನಾನು ನಿನ್ನೆ ದಿನ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ನನಗೆ ಒಂದು ಬೇಡಿಕೆಯನ್ನು ಕೊಟ್ಟರು. ಅದು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗಳನ್ನ ನೀವು ಅಕಾರ್ಡಿಂಗ್ ಟು ಟೆನ್ಸ್ ಅಂದರೆ ಟೆನ್ಸ್ನ ಪ್ರಕಾರವಾಗಿ ಹೇಳ್ತಾ ಸಾಗ್ರಿ, ಇದರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನನ್ನ ಮುಂದೆ ಇಟ್ಟಾಗ ನಾನು ಅದನ್ನು ಒಪ್ಕೊಂಡು ಇವತ್ತು ನಿಮಗೆ ಟೆನ್ಸ್ಗಳ ಆಧಾರದ ಮೇಲೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋಂಥ ವಿಚಾರವನ್ನು ಇವತ್ತು ನಾವು ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ಗಳನ್ನ ನೋಡ್ತಾ ಸಾಗೋಣ. ಇಲ್ಲಿ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂದರೆ ಏನು? ಇಲ್ಲಿ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅಂತ ಹೇಳಿ ಕನ್ನಡದಲ್ಲಿ ಅದನ್ನು ಕರೀತಾರೆ. ಯಾವ ಒಂದು ವಾಕ್ಯ ಆಕ್ಟಿವ್ ಮೂಡ್ನಲ್ಲಿರುತ್ತೆ ಅದನ್ನು ನಾವು ಆಕ್ಟಿವ್ ವಾಯ್ಸ್ ಎಂದು ಕರೆಯುತ್ತೇವೆ. ಯಾವ ಒಂದು ವಾಕ್ಯ ಪ್ಯಾಸಿವ್ ಮೂಡ್ನಲ್ಲಿರುತ್ತೆ ಅದನ್ನು ನಾವು ಪ್ಯಾಸಿವ್ ವಾಯ್ಸ್ ಅಂತ ಕರೀತೇವೆ. ಯಾವಾಗ ಒಂದು ಕರ್ತೃವಿನಿಂದ ಕೆಲಸ ಆಗುತ್ತೆ ಅದು ಆಕ್ಟಿವ್ ವಾಯ್ಸ್. ಯಾವಾಗ ಒಂದು ಕರ್ಮದಿಂದ ಕೆಲಸ ಆರಂಭ ಆಗುತ್ತೆ ಅದು ಏನಾಗಿರುತ್ತೆ? ಕರ್ಮಣಿ ಪ್ರಯೋಗ ಅಥವಾ ಪ್ಯಾಸಿವ್ ವಾಯ್ಸ್ ಆಗಿರುತ್ತೆ. ಅಂದರೆ ಕರ್ತೃ ಯಾವ ರೀತಿಯಾಗಿ ಅಂತಂದರೆ ಐ ಅಂತಕ್ಕಂಥದ್ದು ಇಲ್ಲಿ ಕರ್ತೃ ಪದ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಸಬ್ಜೆಕ್ಟ್ ಅಂತ ಹೇಳಿ ಕರೀತಾ ಇದ್ದೇವೆ. ಇಲ್ಲಿ ನಾನು ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ? ಒಂದು ಪತ್ರವನ್ನು ಬರೀತಾ ಇದ್ದಾರೆ. ರೈಟ್ ಅಂದರೆ ಬರೆಯುವುದು. ಒಂದು ಪತ್ರವನ್ನು ಬರೀತಕ್ಕಂಥದ್ದಕ್ಕೆ ನಾವು ಹೇಳ್ತೇವೆ ಐ ರೈಟ್ ಅ ಲೆಟರ್. ಇಲ್ಲಿ ಕ್ರಿಯೆ ಯಾರಿಂದ ನಡೀತಾ ಇದೆ? ಬರೆಯುವಂಥ ಕ್ರಿಯೆ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಐ ಅಂತಕ್ಕಂಥ ವ್ಯಕ್ತಿ ಮಾಡ್ತಾ ಇದ್ದಾನೆ. ಏನನ್ನ ಬರೀತಾ ಇದ್ದಾನೆ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಲೆಟರ್ ಅನ್ನ ಬರೀತಾ ಇದ್ದಾನೆ, ಒಂದು ಪತ್ರವನ್ನ ಆತ ಬರೀತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ಕೆಲಸ ಯಾರಿಂದ ಆಗಿದೆ? ಸಬ್ಜೆಕ್ಟ್ ನಿಂದ ಆಗಿದೆ, ಕರ್ತೃ ಪದದಿಂದ ಆಗಿದೆ. ಅದಕ್ಕಾಗಿ ಇದನ್ನು ನಾವು ಆಕ್ಟಿವ್ ವಾಯ್ಸ್ ಅಥವಾ ಕರ್ತರಿ ನಾವು ಪ್ರಯೋಗಕ್ಕೆ ನಾವು ಇದನ್ನು ಬಳಸ್ಕೋಬಹುದು. ನಾವು ಇದನ್ನ ಆಕ್ಟಿವ್ ವಾಯ್ಸ್ ಅಂತ ಹೇಳ್ತೇವೆ. ಈ ಒಂದು ಸೆಂಟೆನ್ಸ್ ಆಕ್ಟಿವ್ ಮೂಡ್ನಲ್ಲಿ ಇರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅದು ವರ್ಬ್ ಬರುತ್ತೆ. ವರ್ಬ್ ಅಂತಂದ್ರೆ ಕ್ರಿಯಾಪದ, ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದ. ಬರೆಯುವುದು ಒಂದು ಕ್ರಿಯೆಯಾಗಿದೆ, ಅದಕ್ಕಾಗಿ ಇದು ವರ್ಬ್. ಏನನ್ನ ಬರಿತಾ ಇದ್ದೇವೆ ಅಂತಕ್ಕಂಥದ್ದು ಅದು ಆಬ್ಜೆಕ್ಟ್ ಆಗಿರುತ್ತೆ. ಐ ರೈಟ್ ಅ ಲೆಟರ್, ನಾನು ಒಂದು ಪತ್ರವನ್ನು ಬರೆಯುತ್ತೇನೆ. ಇಲ್ಲಿ ಲೆಟರ್ ಇದ್ದಾಗ ನಾವು ಬೇರೆ ಬೇರೆ ಒಂದು ಆಬ್ಜೆಕ್ಟ್ಗಳನ್ನು ತೆಗೆದುಕೊಳ್ಬೋದು. ಐ ರೈಟ್ ಅ ಸ್ಟೋರಿ ಅಂತ ತೆಗೆದುಕೊಳ್ಬೋದು, ಐ ರೈಟ್ ಅ ನಾವೆಲ್ ಅಂತ ತೆಗೆದುಕೊಳ್ಬೋದು. ನೀವು ಯಾವುದೇ ಎಕ್ಸಾಂಪಲ್ ತೆಗೆದುಕೊಂಡ್ರು ಅದು ಆಬ್ಜೆಕ್ಟ್ ಆಗಿರುತ್ತೆ. ಸೊ ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ಗೆ ಬರಬೇಕಾದ್ರೆ ಅಂದರೆ ಈಗ ಆಕ್ಟಿವ್ ವಾಯ್ಸ್ ಇದೆ, ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ನೋಡ್ಕೋಬೇಕಾದ್ರೆ ಬಹಳ ಈಸಿ ಆಗಿರ್ತಕ್ಕಂಥ ಒಂದು ವೇ ಇದೆ, ಬಹಳ ಈಸಿ. ಹಾಗಾದ್ರೆ ಈ ಐ ಅಂತಕ್ಕಂಥದ್ದು ಸಬ್ಜೆಕ್ಟ್, ಇದಕ್ಕೆ ನೀವು ಸಂಖ್ಯೆಯನ್ನು ಕೊಡಬೇಕಾಗುತ್ತೆ 1 ಅಂತ ಹೇಳಿ. ಇದು ವರ್ಬ್ಗೆ 2 ಅಂತ ಸಂಖ್ಯೆಯನ್ನು ಕೊಡಿ. ಅದೇ ರೀತಿಯಾಗಿ ಆಬ್ಜೆಕ್ಟ್ಗೆ 3 ಅಂತ ನೀವು ಸಂಖ್ಯೆಯನ್ನು ಕೊಟ್ಟರೆ ನಾವು ಅದನ್ನು ಪ್ಯಾಸಿವ್ ವಾಯ್ಸ್ ಅಲ್ಲಿ ಮಾಡಬೇಕಾದ್ರೆ ನಾವು ಅದನ್ನ ಏನು ಮಾಡ್ಕೋಬೇಕು? 3, 2, 1 ಆಗಿ ಮಾಡ್ಕೋಬೇಕು. ಹೀಗೆ ಮಾಡ್ಕೊಂಡಾಗ ಏನಾಗುತ್ತೆ? ಅದು ಪ್ಯಾಸಿವ್ ವಾಯ್ಸ್ ಆಗಿ ಬದಲಾವಣೆ ಆಗುತ್ತೆ. ಅಂದ್ರೆ ಇಲ್ಲಿ ಐ ರೈಟ್ ಅ ಲೆಟರ್, ಐ ಅಂತಕ್ಕಂಥದ್ದು ಕರ್ತೃಪದ, ಕ್ರಿಯಾಪದ ಮತ್ತು ಇದು ಕರ್ಮ ಪದವಾಗಿರುತ್ತೆ. ನಾವು ಪ್ಯಾಸಿವ್ ವಾಯ್ಸ್ ಮಾಡುವಾಗ ಅಂದ್ರೆ ಕರ್ಮಣಿ ಪ್ರಯೋಗವನ್ನು ಮಾಡಬೇಕಾದ್ರೆ, ಅದು ಕರ್ಮಣಿಯಲ್ಲಿ ತೆಗೆದುಕೊಳ್ಬೇಕಾದ್ರೆ ಕರ್ಮ ಪದವನ್ನು ಮೊದಲಿಗೆ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಅ ಲೆಟರ್ ಅಂತ ಇದೆ, ಅದು ಪ್ಯಾಸಿವ್ ವಾಯ್ಸ್ ಮೊದಲು ಏನಾಗುತ್ತೆ? ಎ ಲೆಟರ್ ಅಂತ ಆಗುತ್ತೆ. ಎ ಲೆಟರ್. ಇಲ್ಲಿ ಎ ಲೆಟರ್ ಅಂತಕ್ಕಂಥದ್ದು ಏನಿದೆ ಅಂತಂದ್ರೆ ಇದು ಏಕವಚನವಿದೆ. ಎ ಅಂತಂದ್ರೆ 1 ಅಂತ ಅರ್ಥವನ್ನ ಕೊಡುತ್ತದೆ. ಎ ಲೆಟರ್ ಇದು ಏಕವಚನವಾಗಿದ್ದರಿಂದಾಗಿ ನಾವು ಇಲ್ಲಿ ಸಹಾಯಕ ಕ್ರಿಯಾಪದ ಯಾವುದು ತೆಗೆದುಕೊಳ್ಬೇಕಾಗುತ್ತೆ? ಈಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಅ ಲೆಟರ್ ಈಸ್. ಆಮೇಲೆ ಈ ಒಂದು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ನಾವು ಇನ್ನೂ ಒಂದಷ್ಟು ರೂಲ್ಸ್ಗಳನ್ನ ನಾವು ತಗೋಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಯಾವುದೇ ಒಂದು ವರ್ಬ್ ಅನ್ನು ನಾವು ರೀತಿಯಾಗಿ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೇಲೆ ಯಾವ್ದಿದೆ ನೋಡಿ, ರೈಟ್ ಅಂತಕ್ಕಂಥ ಒಂದು ವರ್ಬ್ ಇದೆ. ನೀವು ಯಾವಾಗಾದ್ರೂ ಪ್ಯಾಸಿವ್ ವಾಯ್ಸ್ ಮಾಡಲಿ, ಯಾವ ಬೇಕಾದ ಟೆನ್ಸಲ್ಲಿ ನೀವು ಪ್ಯಾಸಿವ್ ವಾಯ್ಸ್ ಮಾಡಬಹುದು ಸಹಿತ ಅದು V1 ಇರ್ಬೋದು, V1 + ing ಇರ್ಬೋದು, V2 ಇರ್ಬೋದು. ಅದನ್ನು ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ V3 ಮಾಡ್ಕೊಳ್ಬೇಕಾಗುತ್ತೆ. ಕಂಪಲ್ಸರಿಯಾಗಿ
V3 ಮಾಡ್ಕೊಂಡ್ರೆ ಅದು ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಇನ್ನು ಅದರ V3 ಮುಂದ್ಗಡೆ ಕಂಪಲ್ಸರಿ ಏಜೆಂಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಏಜೆಂಟ್ ಯಾರು ಅಂತಂದ್ರೆ ಬಾಯನ್ನ ತೆಗೆದುಕೊಳ್ಬೇಕು. ಸೊ ಈಗ 1 is clear ಅಂದ್ರೆ 3 ಏನು ಸಂಖ್ಯೆ ಇದೆ a letter ಅನ್ನೋದನ್ನ ಇಲ್ಲಿ ತೆಗೆದುಕೊಂಡಿದ್ದೇವೆ. a letter ಇದು ಸಿಂಗುಲರ್ ಆಗಿರೋದ್ರಿಂದ ಇಲ್ಲಿ ಸಹಾಯಕ ಕ್ರಿಯಾಪದ is ಅನ್ನು ತೆಗೆದುಕೊಂಡಿದ್ದೇವೆ. ಸೊ ಇದ್ರ ಮುಂದೆ ಬರ್ತಕ್ಕಂಥದ್ದು ಎರಡನೇದು ಯಾವುದು ರೈಟ್ ಅಂತ ಇದೆ. ನಾನು ಹೇಳಿದ್ದೇನೆ ಇದು V1 ಇದೆ, ಇದನ್ನು ನಾವು V3 ಮಾಡ್ಕೋಬೇಕು. ಇಲ್ಲಿ ನೋಡಿ ರೈಟ್, ರೋಟ್, ರಿಟರ್ನ್. V3 ಫಾರ್ಮ್ ಆಗಿದೆ ಇಲ್ಲಿ ರಿಟರ್ನ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ರಿಟರ್ನ್ ಅನ್ನ ತೆಗೆದುಕೊಂಡಿದ್ದೇನೆ. ಆಫ್ಟರ್ V3 ಏನು ಮಾಡಬೇಕು ನಾವು ಏಜೆಂಟ್ ತೆಗೆದುಕೊಳ್ಬೇಕಾಗುತ್ತೆ. ಏಜೆಂಟ್ ಅನ್ನ ತೆಗೆದುಕೊಂಡಿದ್ದೇನೆ. ತದನಂತರದಲ್ಲಿ ಇಲ್ಲಿ ಆಯದ ವ್ಯಕ್ತಿ ಬಂದಾಗ ಇದು ಸಬ್ಜೆಕ್ಟಿವ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಕರ್ತೃ ಒಂದು ಸ್ಥಳದಲ್ಲಿ ಇರೋದ್ರಿಂದ ಅದು ಕರ್ಮಣಿ ಸ್ಥಳಕ್ಕೆ ಹೋಗಬೇಕಾದ್ರೆ ಮೀ ಅಂತ ಬದಲಾವಣೆ ಆಗುತ್ತೆ. ಐ ಅಂತ ಬದಲಾವಣೆ ಆಗುತ್ತೆ ಮೀ, ವಿ ಏನಂತ ಆಗುತ್ತೆ ಅಸ್, ಯು ಏನಾಗುತ್ತೆ ಯು ಆಗಿ ಬದಲಾವಣೆ ಹೊಂದುತ್ತೆ, ದೇ ಅನ್ನೋದು ದೆಮ್ ಆಗಿ ಬದಲಾವಣೆ ಹೊಂದುತ್ತೆ, ಹಿ ಅನ್ನೋದು ಹಿಮ್ ಆಗಿ ಬದಲಾವಣೆ ಹೊಂದುತ್ತೆ, ಶಿ ಅಂತಕ್ಕಂಥದ್ದು ಹರ್ ಆಗಿ ಬದಲಾವಣೆ ಹೊಂದುತ್ತೆ, ಇಟ್ ಅಂತಕ್ಕಂಥದ್ದು ಈಟ್ ಆಗಿ ಉಳಿದುತ್ತೆ. ಇವು ಕರ್ತೃವಿನಲ್ಲಿದ್ದಾಗ ಅಥವಾ ಸಬ್ಜೆಕ್ಟ್ ಫಾರ್ಮ್ ಅಲ್ಲಿದ್ದಾಗ ಅವು ಆಬ್ಜೆಕ್ಟ್ಗೆ ಹೋಗಬೇಕಾದ್ರೆ ಈ ರೀತಿ ಬದಲಾವಣೆಗಳು ಆಗ್ತವೆ. ಇವುಗಳನ್ನು ಸರಿಯಾಗಿ ಗಮನಿಸಬೇಕು. ಈಗ ಒಂದು ಆಕ್ಟಿವ್ ಇಂದ ಪ್ಯಾಸಿವೈಸ್ ಮಾಡಿದ್ವಿ. ಇನ್ನು ಏಕವಚನ ಇದ್ದಾಗ ನಾವು ಈಸ್ ಅನ್ನು ಉಪಯೋಗ ಮಾಡಿದ್ದೇವೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಗ ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ, ಪ್ಯಾಸಿವೈಸ್ ನೋಡ್ತಾ ಇದ್ದೇವೆ. ಪ್ಯಾಸಿವೈಸ್ ಇಲ್ಲಿ ಐ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ರೈಟ್ ವರ್ಬ್ ಆಗಿದೆ, ಲೆಟರ್ಸ್ ಆಬ್ಜೆಕ್ಟ್ ಆಗಿದೆ. ನಿಮಗೆ ಹೇಳಿದ ಪ್ರಕಾರ 1 2 3 ಇದನ್ನೇ ಮಾಡ್ಕೋಬೇಕು, 3 2 1 ಮಾಡ್ಕೋಬೇಕು. ಇದು 3 ಇದೆ, ಇದು 2 ಇದೆ, 1 ಇದೆ. 3 ಮೊದಲು ತೆಗೆದುಕೊಳ್ಬೇಕು. ಮೊದಲ ಅಕ್ಷರ ಕ್ಯಾಪಿಟಲ್ ಅಲ್ಲಿ ಬರೀಬೇಕಾಗುತ್ತೆ. ಲೆಟರ್ಸ್ ಅಂತ ಇದೆ. ಈ ಲೆಟರ್ಸ್ ಅನ್ನ ಏಕವಚನ ಇದೆಯಾ ಅಥವಾ ಬಹುವಚನ ಇದೆಯಾ? ಇಫ್ ಇಟ್ ಈಸ್ ಸಿಂಗ್ಯುಲರ್ ವಿ ಯೂಸ್ ಹಿಯರ್ ಈಸ್. ಇಫ್ ಇಟ್ ಈಸ್ ಪ್ಲೂರಲ್ ಫಾರ್ಮ್ ವಿ ಆರ್ ಯೂಸ್ ಇಟ್ ಆರ್. ನಾವು ಇಲ್ಲಿ ಆರ್ ಅನ್ನು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಆರ್ ಅನ್ನ ಉಪಯೋಗ ಮಾಡ್ಕೊಂಡ್ವಿ. ಇಲ್ಲಿ V1 ಇರೋದ್ರಿಂದ ಏನು ಮಾಡ್ಕೋಬೇಕಾಗುತ್ತೆ, ಅದನ್ನ V3 ಗೆ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ತೋರಿಸಿದ್ದೇನೆ. ರೈಟ್ ಏನಾಗುತ್ತೆ ರಿಟರ್ನ್ ಅಂತ ಆಗುತ್ತೆ. ರಿಟರ್ನ್ ಬಾಯ್ ಅಂದ್ರೆ V3 ಅಪ್ಲೈ ಮಾಡ್ಬೇಕು. ನಾವು ಬಾಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಐ ಇರೋದ್ರಿಂದ ಸಬ್ಜೆಕ್ಟ್ ಆಗಿದೆ, ಅದು ಪ್ಯಾಸಿವೈಸ್ ಅಲ್ಲಿ ಮೀ ಆಗಿ ಬರುತ್ತೆ. ಸೊ ಇಲ್ಲಿಗೆ ನಮ್ಗೆ ಸರಿಯಾಗಿ ಈ ಒಂದು ವಿಚಾರ ಅರ್ಥ ಆಯಿತು. ಆಕ್ಟಿವೈಸ್ ಹೇಗೆ ಪ್ಯಾಸಿವೈಸ್ ಮಾಡ್ಬೇಕಂತ ಹೇಳಿ. ಈಗ ಮುಂದೆ ಅಫರ್ಮೇಟಿವ್ ಅಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ನೆಗೆಟಿವ್ ನಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಇಂಟ್ರೋಗೇಟಿವ್ ನಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಡಬಲ್ ಆಬ್ಜೆಕ್ಟ್ ಬಂದಾಗ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಡಬ್ಲಿಶ್ ಕ್ವೆಶ್ಚನ್ ಬಂದಾಗ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಈಗ ಅಫರ್ಮೇಟಿವ್ ಸಕಾರಾತ್ಮಕ ವಾಕ್ಯಗಳು, ನೆಗೆಟಿವ್ ನಕಾರಾತ್ಮಕ, ಇಂಟರೋಗೇಟಿವ್, ಇಲ್ಲಿ ಬರ್ತಕ್ಕಂಥದ್ದು ಪ್ರಶ್ನಾರ್ಥಕ, ಈ ಮೂರು ವಾಕ್ಯಗಳಲ್ಲಿ ಆಕ್ಟಿವೈಸ್ ಅನ್ನ ಕೊಟ್ಟಾಗ ಪ್ಯಾಸಿವೈಸ್ ಅಲ್ಲಿ ಯಾವ ರೀತಿಯಾಗಿ ಅವುಗಳನ್ನ ಬಿಡಿಸಬೇಕು ಅನ್ನೋದನ್ನ ಈಗ ನೋಡ್ತಾ ಸಾಗೋಣ. ಈಗ ಮೊದಲನೆಯ ಒಂದು ಎಕ್ಸಾಂಪಲ್ ಅನ್ನು ನೋಡ್ತಾ ಇದ್ದೇವೆ. ಅಫರ್ಮೇಟಿವ್. ಅಫರ್ಮೇಟಿವ್ ಅಂದ್ರೆ ಸಕಾರಾತ್ಮಕ ವಾಕ್ಯ. ಇಲ್ಲಿ ವಿ ಸಿಂಗ್ ಸಾಂಗ್ಸ್ ಅಂತ ಇದೆ. ಈ ವಿ ಅಂತಕ್ಕಂಥದ್ದು ಸಬ್ಜೆಕ್ಟ್, ಸಿಂಗ್ ಅಂತಕ್ಕಂಥದ್ದು ವರ್ಬ್, ಸಾಂಗ್ಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿರುತ್ತೆ. ನಾವು ಪ್ಯಾಸಿವೈಸ್ ಮಾಡ್ಕೋಬೇಕಾದ್ರೆ ಮೊದಲಿಗೆ ಸಾಂಗ್ಸ್ ಅಂತಕ್ಕಂಥದನ್ನ ತೆಗೆದುಕೊಳ್ಬೇಕು. ಸಾಂಗ್ಸ್, ಈ ಸಾಂಗ್ಸ್ ಅಂತಕ್ಕಂಥದ್ದು ಏನಿದೆ ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಸೊ ಇಲ್ಲಿ ನಾವು ಸಹಾಯಕ ಕ್ರಿಯಾಪದ ಆರ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಸಾಂಗ್ಸ್ ಆರ್ ಸಿಂಗ್. ಇದರ V3 ಏನಾಗುತ್ತೆ ಅಂತಂದ್ರೆ ಸಂಗ್ ಅಂತ ಆಗುತ್ತೆ. ಸಿಂಗ್, ಸ್ಯಾಂಗ್, ಸಂಗ್ ಅಂತ ಆಗುತ್ತೆ. ಸಾಂಗ್ಸ್ ಆರ್ ಸಂಗ್ ಬೈ. ಇಲ್ಲಿ V3 ಆದ ನಂತರ ಏಜೆಂಟ್ ಅನ್ನು ತೆಗೆದುಕೊಳ್ಬೇಕು. ಸಂಗ್ ಬೈ, ಇಲ್ಲಿ ವಿ ಇರೋದ್ರಿಂದ ನಾವು ಅಸ್ ಅನ್ನ ತೆಗೆದುಕೊಳ್ಬೇಕು. ಈಗಲೂ ನಾವು ರೂಲ್ಸ್ ಗಳನ್ನ ನೋಡ್ಕೊಂಡಿದ್ದೇವೆ. ಇನ್ನು ಎರಡನೇ ಎಕ್ಸಾಂಪಲ್ ಅನ್ನು ನೋಡ್ತಾ ಇದ್ದೇವೆ. ವರ್ಷ ಲರ್ನ್ ಇಂಗ್ಲಿಷ್. ವರ್ಷ ಇಂಗ್ಲಿಷ್ ಅನ್ನು ಕಲಿಯುತ್ತಾಳೆ. ಇಲ್ಲಿ ವರ್ಷ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಲರ್ನ್ ಅಂತಕ್ಕಂಥದ್ದು ವರ್ಬ್ ಆಗಿದೆ, ಇಂಗ್ಲಿಷ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಸೊ ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಏನು ತಗೋಬೇಕು, ನಾವು ಇಂಗ್ಲಿಷ್ ಅನ್ನು ತೆಗೆದುಕೊಳ್ಬೇಕು. ಇಂಗ್ಲಿಷ್ ಈಸ್ ಸಿಂಗ್ಯುಲರ್,
ಸೊ ನಾವೇನು ಮಾಡಬೇಕು, ಸಿಂಗುಲರ್ ಇದ್ದಾಗ ಈಸ್ ಅನ್ನು ತೆಗೆದುಕೊಳ್ಬೇಕು. ಇಂಗ್ಲಿಷ್ ಈಸ್ ಲರ್ನ್, 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 ಲರ್ನ್ ಅಥವಾ ಲರ್ನ್ ಅಂತ ಯೂಸ್ ಮಾಡ್ಕೋಬಹುದು. ಯಾವುದಾದ್ರು ಒಂದು ಉಪಯೋಗ ಮಾಡ್ಕೊಂಡ್ರೆ ಸಾಕು. ಲರ್ನ್ V3 ಬಂತು. ಇದಾದ ನಂತರ V3 ಆದ ತಕ್ಷಣ ಕಂಪಲ್ಸರಿ ನಾವು ಏಜೆಂಟ್ ಅಂತ ತೆಗೆದುಕೊಳ್ಬೇಕಾಗುತ್ತೆ. ವರ್ಷ ವರ್ಷ ಅಂತಾನೆ ಬರೀಬೇಕು. ಪರ್ಸನ್ ಬಂದಾಗ ಪರ್ಸನ್ ವ್ಯಕ್ತಿ ಹೆಸರನ್ನ ನಾವಿಲ್ಲಿ ಬರೀಬೇಕು. ಇನ್ನು ಮೂರನೇ ಎಕ್ಸಾಂಪಲ್ ನೋಡ್ತಾ ಇದ್ದೇವೆ. ಅದು ಅಫರ್ಮೇಟಿವ್ ನಲ್ಲಿ ದೇ ಸಬ್ಜೆಕ್ಟ್ ಇದೆ, ಕ್ಲೈಂಬ್ ಅಪ್ ಅ ಹಿಲ್. ಇಲ್ಲಿ ಸಬ್ಜೆಕ್ಟ್ ಇದು, ವರ್ಬ್ ಇದು, ಆಬ್ಜೆಕ್ಟ್ ಇದು. ಅ ಹಿಲ್ ಅನ್ನ ನಾವು ತೆಗೆದುಕೊಳ್ಬೇಕು. ಯಾಕಂದ್ರೆ ಅದು ಏನಾಗಿದೆ, ಅದು ಆಬ್ಜೆಕ್ಟ್ ಆಗಿದೆ. ಅದಕ್ಕಾಗಿ ಮಾಡಬೇಕು ನಾವು ಆ ಹಿಲ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಆ ಹಿಲ್ ಅಂತಕ್ಕಂಥದ್ದು ಏಕವಚನ ಆಗಿರೋದ್ರಿಂದಾಗಿ ಈಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಆ ಹಿಲ್ ಈಸ್ ಕ್ಲೈಂಬ್ ಅಂತ ಇದೆ. ಕ್ಲೈಂಬ್ V3 ಏನಾಗುತ್ತೆ ಅಂತಂದ್ರೆ ಕ್ಲೈಂಬ್ಡ್ ಅಂತ ಆಗುತ್ತೆ. ಕ್ಲೈಂಬ್ಡ್ ಅಪ್, ಕ್ಲೈಂಬ್ ಅಪ್ ಬೈ ಹಿಲ್, ಸಾರಿ ಬೈ ದೇ ಅಂತ ಇದೆ. ಇದು ದೇ ಏನಾಗುತ್ತೆ, ಡ್ಯಾಮ್ ಅಂತ ಬದಲಾವಣೆ ಆಗುತ್ತೆ. ಅಂದ್ರೆ ದೇ ಕ್ಲೈಂಬ್ ಅಪ್ ಅ ಹಿಲ್ ಅಂತಂದ್ರೆ ಅದು ಅ ಹಿಲ್ ಈಸ್ ಕ್ಲೈಂಬ್ ಅಪ್ ಬೈ ಡ್ಯಾಮ್ ಅಂತ ಬರುತ್ತೆ. ಇನ್ನು ಅಪ್ಪರ್ ನಲ್ಲಿ ಬರ್ತಕ್ಕಂಥ ಒಂದು 3 ಎಕ್ಸಾಂಪಲ್ಗಳನ್ನ ಬಿಡಿಸಿದ್ದೇವೆ. ಈಗ ನೆಗೆಟಿವ್ ನಲ್ಲಿ ಬರ್ತಕ್ಕಂಥ ಒಂದು 3 ಎಕ್ಸಾಂಪಲ್ಗಳನ್ನ ಬಿಡಿಸ್ತಾ ಸಾಗೋಣ. ಮೊದಲನೇದು ಹಿ ಡಸ್ ನಾಟ್ ಕಟ್ ಅ ಟ್ರೀ ಅಂತ ಇದೆ. ಹಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ಡಸ್ ನಾಟ್ ಕಟ್ ಅಂತಕ್ಕಂಥದ್ದು, ಡಸ್ ಅಂತಕ್ಕಂಥದ್ದು ಏನಿದೆ ಹೆಲ್ಪಿಂಗ್ ವರ್ಬ್ ಇದೆ. ಅದೇ ತರನಾಗಿ ಕಟ್ ಅಂತಕ್ಕಂಥದ್ದು ವರ್ಬ್ ಆಗಿದೆ. ಟ್ರೀ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಸೊ ಈಗ ಏನ್ ಮಾಡ್ತಾ ಇದ್ದೇವೆ ನಾವು, ಮೊದಲು ಆಬ್ಜೆಕ್ಟ್ ನ ಮೊದಲಿಗೆ ತೆಗೆದುಕೊಳ್ಬೇಕು. ಎ ಟ್ರೀ ಅಂದಾಗ ಏನಿದೆ, ಇದು ಏಕವಚನ ಇದೆ, ಸಿಂಗ್ಯುಲರ್ ಇರೋದ್ರಿಂದ ನಾವು ಈಸ್ ಅನ್ನು ತೆಗೆದುಕೊಳ್ಬೇಕು. ಟ್ರೀ ಈಸ್ ಅಂತ ಆಯಿತು. ಇಲ್ಲಿ ನೆಗೆಟಿವ್ ಇರೋದ್ರಿಂದ, ಡಸ್ ನಾಟ್ ಇರೋದ್ರಿಂದ ಸಹಾಯಕ ಕ್ರಿಯಾಪದ ಯಾವುದು, ಇಲ್ಲಿ ಡಸ್ ಇದೆ. ಅದರ ಮುಂದೆ ಅವರು ಏನ್ ಮಾಡಿದ್ದಾರೆ, ನೆಗೆಟಿವ್ ನಾಟ್ ಅಂತ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ನಾವು ಸಹಿತ ಏನ್ ಮಾಡಬೇಕು, ಸಹಾಯಕ ಕ್ರಿಯಾಪದ ಯಾವುದು ಇಲ್ಲಿ ಈಸ್ ಅಂತ ಇದೆ, ನಾವು ಅಲ್ಲಿ ನಾಟ್ ಅನ್ನು ತೆಗೆದುಕೊಳ್ಬೇಕು. ಟ್ರೀ ಈಸ್ ನಾಟ್. ಇಲ್ಲಿ ಕಟ್ V1 ಕಟ್ ಆಗಿರುತ್ತೆ, V2 ಕಟ್ ಆಗಿರುತ್ತೆ, V3 ಕಟ್ ಆಗಿರುತ್ತೆ. ಕಟ್ ಅನ್ನು ತೆಗೆದುಕೊಂಡಿದ್ದೇವೆ, ಕಟ್. ಆಮೇಲೆ ಬರ್ತಕ್ಕಂಥದ್ದು ಏಜೆಂಟ್ ಬೈ. ಆಮೇಲೆ ಇಲ್ಲಿರ್ತಕ್ಕಂಥದ್ದು ಯಾರು, ಹಿ ಅಂತ ಇದೆ. ಹಿ ಇದ್ದು ಏನಾಗುತ್ತೆ, ಎಂಬಂತ ಬದಲಾವಣೆ ಆಗುತ್ತೆ. ಇಲ್ಲಿ ಎರಡನೇ ಎಕ್ಸಾಂಪಲ್ ನೋಡೋಣ. ರವಿ ಡಸ್ ನಾಟ್ ಡ್ರೈವ್ ಅ ಕಾರ್ ಅಂತ ಇದೆ. ಇಲ್ಲಿ ಸಬ್ಜೆಕ್ಟ್ ರವಿ, ಇದು ಹೆಲ್ಪಿಂಗ್ ವರ್ಡ್, ಇದು ಮೇನ್ ವರ್ಡ್, ಇದು ಆಬ್ಜೆಕ್ಟ್. ಮೊದಲು ಏನ್ ತಗೋಬೇಕು ನಾವು, ಪ್ಯಾಸೇಜ್ ಮಾಡ್ಕೋಬೇಕಾದ್ರೆ ಏನ್ ತಗೊಳ್ಬೇಕು, ಏನ್ ತಗೋಬೇಕು, ಆಬ್ಜೆಕ್ಟ್ ತಗೋಬೇಕು. ಆಬ್ಜೆಕ್ಟ್ ಏನಿದೆ, ಕಾರ್ ಅಂತ ಇದೆ ನೋಡಿ. ಕಾರ್, ಇದು ಕಾರ್ ಇರೋದ್ರಿಂದ ಇಲ್ಲಿ ನಾವು ಮಾಡ್ತಾ ಇದ್ದೇವೆ, ಈಸ್ ಅಂತ ತೆಗೆದುಕೊಳ್ತಾ ಇದ್ದೇವೆ. ಸಿಂಗ್ಯುಲರ್ ಇರೋದ್ರಿಂದ ಕಾರ್ ಈಸ್. ಇಲ್ಲಿ ನೆಗೆಟಿವ್ ಸೆನ್ಸ್ ಇರೋದ್ರಿಂದ ನಾವು ನೆಗೆಟಿವ್ ಅನ್ನು ಕೊಡ್ತಾ ಇದ್ದೇವೆ. ಕಾರ್ ಈಸ್ ನಾಟ್ ಡ್ರೈವ್, ಡ್ರೋವ್, ಡ್ರಿವನ್. ಇದು ಡ್ರಿವನ್. ಆಮೇಲೆ ಏಜೆಂಟ್ ತೆಗೆದುಕೊಳ್ಬೇಕು ಬೈ. ಇಲ್ಲಿ ರವಿ ಇದ್ದಾರೆ, ನಾವು ರವಿಯನ್ನ ಹಾಗೆ ಬರೀಬೇಕು. ರವಿ ಇಸ್ ಓವರ್. ನೆಕ್ಸ್ಟ್ ಎಕ್ಸಾಂಪಲ್ ಅನ್ನು ನೋಡ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಏನು ಬರ್ತಕ್ಕಂಥದ್ದು ಏನಂತಂದ್ರೆ ದೇ ಡು ನಾಟ್ ಕುಕ್ ಫುಡ್ ಎವ್ರಿ ಡೇ. ಇಲ್ಲಿ 4 ಭಾಗಗಳನ್ನ ಮಾಡ್ಕೋಬೇಕು. ಒಂದನೇದು ಸಬ್ಜೆಕ್ಟ್ ಆಗುತ್ತೆ, ಇವೆರಡು ಸೇರಿ ವರ್ಬ್ ಆಗುತ್ತೆ. ಮೂರನೇದು ಆಬ್ಜೆಕ್ಟ್ ಆಗುತ್ತೆ. ಇದು ಇಲ್ಲಿ ಇದು ಆಡ್ವರ್ಬ್ ಬಂದಿದೆ. ಎವ್ರಿ ಅಂತಕ್ಕಂಥದ್ದು ಆಡ್ವರ್ಬ್ ಬಂದಿದೆ. ಅದನ್ನ ಹೇಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನ ಈಗ ನಿಮಗೆ ನಾನು ಹೇಳ್ತಾ ಹೋಗ್ತಾ ಇದ್ದೇನೆ. ಮೊದಲಿಗೆ ಏನ್ ಮಾಡಬೇಕು, ಫುಡ್ ಅಂತ ಇದೆಯಲ್ಲ, ಇದನ್ನ ತೆಗೆದುಕೊಳ್ಳಿ. ಫುಡ್ ಅಂತಕ್ಕಂಥದ್ದು ಏನಾಗಿದೆ, ಅನ್ಕೌಂಟೇಬಲ್ ನೌನ್. ಇದನ್ನು ಎಣಿಸಲಿಕ್ಕೆ ಬರುವುದಿಲ್ಲ. ಆ ಕಾರಣಕ್ಕಾಗಿ ಸಿಂಗ್ಯುಲರ್ ಸಹಾಯಕ ಕ್ರಿಯಾಪದವನ್ನ ತೆಗೆದುಕೊಳ್ಬೇಕು. ಈಸ್ ನೆಗೆಟಿವ್ ಇರೋದ್ರಿಂದ ನೆಗೆಟಿವ್ ತೆಗೆದುಕೊಳ್ಬೇಕು. ಆದ ತಕ್ಷಣ ಏನ್ ಮಾಡಬೇಕು ಅಂತಂದ್ರೆ ಪುಟ್ ಈಸ್ ನಾಟ್. ಇಲ್ಲಿ ಕುಕ್ ಅಂತ ಇದೆಯಲ್ಲ, ಈ ಕುಕ್ ಅನ್ನು ನಾವು ಕುಕ್ ಮಾಡ್ಕೋಬೇಕು.
ಕುಕ್ಡ್ ಆದ ತಕ್ಷಣ ಏನು ಮಾಡಬೇಕು, ನಾವು ನೇರವಾಗಿ ಸಬ್ಜೆಕ್ಟ್ ತೆಗೆದುಕೊಳ್ಳಾರದೆ ಇಲ್ಲಿ ಅಡ್ವರ್ಬ್ ಅನ್ನು ತೆಗೆದುಕೊಳ್ಬೇಕು. ಎವ್ರಿ ಡೇ ಬೈ ಅಂತ ತೆಗೆದುಕೊಳ್ಬೇಕು. ತದನಂತರದಲ್ಲಿ ಬೈ ತೆಗೆದುಕೊಂಡ ನಂತರ ಡೇ ಇದೆ, ಅದನ್ನು ನಾವು ದೇಮ್ ಆಗಿ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಂಪಲ್ ಏನಿದೆ ನೋಡೋಣ. ಇಂಟರಾಗೇಟಿವ್ ಅಂತ ಇದೆ. ಇಂಟರಾಗೇಟಿವ್ ನಲ್ಲಿ ಯಾವ ರೀತಿಯಾಗಿ ನಾವು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ಸಾಗೋಣ. ಈಗ ಮೊದಲೇದು ಡಸ್ ವೀರೇಶ್ ಟೀಚ್ ಇಂಗ್ಲಿಷ್ ಅಂತ ಇದೆ. ವೀರೇಶ್ ಅಂತಕ್ಕಂಥದ್ದು ಸಬ್ಜೆಕ್ಟ್, ಟೀಚ್ ಅಂತಕ್ಕಂಥದ್ದು ವರ್ಬ್, ಇಂಗ್ಲಿಷ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಮೊದಲಿಗೆ ಸಹಾಯಕ ಕ್ರಿಯಾಪದ ಅವರು ತೆಗೆದುಕೊಂಡಿದ್ದಾರೆ. ನಾವು ಮೊದಲಿಗೆ ಏನು ಮಾಡಬೇಕು, ಈಗ ಆಬ್ಜೆಕ್ಟ್ ತೆಗೆದುಕೊಳ್ಬೇಕು. ಇದು ವರ್ಬ್ ಇದೆ, ಇದು ಸಬ್ಜೆಕ್ಟ್ ಇದೆ. ಯಾವ್ದಿದು ಇಂಗ್ಲಿಷ್ ಅಂತ ಇದೆ. ನಾವು ಇಂಗ್ಲಿಷ್ ಅನ್ನು ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಸ್ಪೇಸ್ ಅನ್ನ ಬಿಟ್ಬಿಟ್ಟು ಏನು ಮಾಡಬೇಕು, ಇಂಗ್ಲಿಷ್ ಅನ್ನು ಬರ್ಕೋಬೇಕಾಗುತ್ತೆ. ಯಾಕಂದ್ರೆ ಅವರು ಸಹಾಯಕ ಕ್ರಿಯಾಪದವನ್ನು ಹಿಂದುಗಡೆ ತಗೊಂಡಿದ್ದಾರೆ, ನಾವು ಸಹಾಯಕ ಕ್ರಿಯಾಪದವನ್ನ ಹಿಂದುಗಡೆ ತಗೋಬೇಕಾಗುತ್ತೆ. ಸೊ ಈಗ ಇಂಗ್ಲಿಷ್ ಅಂತಕ್ಕಂಥದ್ದು ಸಿಂಗುಲರ್ ಆಗಿದ್ದರಿಂದ ನಾವೇನ್ ಮಾಡ್ತೇವೆ, ಇಲ್ಲಿ ಇಂಗ್ಲಿಷ್ ಈಸ್, ಇಂಗ್ಲಿಷ್ ಅನ್ನು ನಾವು ಬರಿತಾ ಇದ್ದೀವಿ, ನಾವು ಸಹಾಯಕ ಕ್ರಿಯಾಪದವನ್ನ ಈಗ ಹಿಂದೆ ತಗೋಬೇಕಾಗುತ್ತೆ ಅಷ್ಟೇ. ಹಿಂದೆ ತಗೊಂಡ್ಬಿಟ್ರೆ ಅದು ಇಂಟ್ರಾಗೇಟಿವ್ ಆಗಿಬಿಡುತ್ತೆ. ಈಸ್ ಇಂಗ್ಲಿಷ್, ಇಂಗ್ಲಿಷ್ ಈಸ್ ಅಂತ ಇದ್ವಿ, ಈಗ ಇಂಗ್ಲಿಷ್ ಈಸ್ ಅಂತಕ್ಕಂಥ ಒಂದು ಸಹಾಯಕ ಕ್ರಿಯಾಪದವನ್ನು ಹಿಂದುಗಡೆ ತಗೊಂಡ್ಬಿಟ್ರೆ ಅದು ಇಂಟ್ರಾಗೇಟಿವ್ ಆಗುತ್ತೆ. ಈಸ್ ಇಂಗ್ಲಿಷ್, ಇಂಗ್ಲಿಷ್ ಇಸ್ ಕ್ಲಿಯರ್. ನೆಕ್ಸ್ಟ್ ಏನು ಮಾಡ್ತಾ ಇದ್ದೇವೆ, ಟೀಚ್, ಇದರ ವಿಧಿ ಏನಾಗುತ್ತೆ, ಥಾಟ್ ಅಂತ ಆಗುತ್ತೆ. ಈಸ್ ಇಂಗ್ಲಿಷ್ ಥಾಟ್ ಬೈ, ಹೆಸರಿದ್ದಾಗ ಹೆಸರನ್ನೇ ಬರೀಬೇಕು, ವೀರೇಶ್, ಕ್ವಶನ್ ಮಾರ್ಕ್ ಕೊಡಬೇಕು. ಇಷ್ಟು ಮಾಡಿದ್ರೆ ಇಂಟ್ರಾಗೇಟಿವ್ ಈಗ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಇದೆ, ಡು ಯು ಸೆಲೆಕ್ಟ್ ಅ ಡಾಲ್ ಅಂತ ಇದೆ. ಇಲ್ಲಿ ಸಬ್ಜೆಕ್ಟ್ ಯು ಆಗಿದೆ, ವರ್ಬ್ ಯಾರಾಗಿದ್ದಾರೆ, ಸೆಲೆಕ್ಟ್ ಇದೆ, ಆಮೇಲೆ ಡಾಲ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇದೆ. ಬರ್ಕೊಳ್ಳುವಾಗ ನಾವೇನು ಮಾಡಬೇಕು ಅಂತಂದ್ರೆ ಮೊದಲಿಗೆ ಡಾಲ್ ಅನ್ನು ತೆಗೆದುಕೊಳ್ಬೇಕು, ಸ್ವಲ್ಪ ಸ್ಪೇಸ್ ಬಿಡಬೇಕು, ತಗೊಂಡ್ಬೇಕು. ಏನು ಮಾಡಬೇಕು, ನಾವು ಅ ಡಾಲ್ ಅಂತ ಬರ್ಕೋಬೇಕು. ಅ ಡಾಲ್ ಅಂತಕ್ಕಂಥದ್ದು ಏಕವಚನ ಆಗಿರೋದ್ರಿಂದಾಗಿ, ಅದು ಏಕವಚನ ಇರೋದ್ರಿಂದ ಅದನ್ನು ಈಸ್ ತಗೋತಾ ಇದ್ವಿ, ಅದ್ರ ಬದಲಾಗಿ ನಾವು ಈಗ ಹಿಂದ್ಗಡೆ ತಗೋಬೇಕು ಈಸ್ ಅನ್ನ. ಆಮೇಲೆ ತಗೋತಾ ಇದ್ವಿ, ಸೆಲೆಕ್ಟ್ ತಗೋತಾ ಇದ್ವಿ, ಸೆಲೆಕ್ಟ್ ರೀತಿ ಏನಾಗ್ತಾ ಇದೆ, ಸೆಲೆಕ್ಟೆಡ್ ಅಂತ ಆಗುತ್ತೆ. ಈಸ್ ಅ ಡಾಲ್ ಸೆಲೆಕ್ಟೆಡ್. ವಿಧಿ ಆದ ತಕ್ಷಣ ಏನು ಮಾಡಬೇಕು, ಏಜೆಂಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ, ಬೈ. ಆಮೇಲೆ ಯು ಇದೆ, ಅದರ ಏನೂ ಬದಲಾವಣೆ ಆಗೋದಿಲ್ಲ, ಯು ಆಗುತ್ತೆ. ಈಸ್ ಅ ಡಾಲ್ ಸೆಲೆಕ್ಟೆಡ್ ಬೈ ಯು. ಇಲ್ಲಿಗೆ ಎರಡು ಎಕ್ಸಾಂಪಲ್ ಮಾಡಿದ್ವಿ. ಅವು ಎಸ್ ಆರ್ ನೋ ಟೈಪ್ ಇರ್ತಕ್ಕಂಥದ್ದು, ಎಸ್ ಮತ್ತು ನೋ ಅಂತಕ್ಕಂಥ ಉತ್ತರ ಬಯಸ್ತಕ್ಕಂತಹ ಏನು ಪ್ರಶ್ನಾರ್ಥಕಗಳನ್ನ ನೋಡಿದ್ವಿ, ಪ್ರಶ್ನೆಗಳನ್ನ ನೋಡಿದ್ವಿ. ಈಗ ಡಬ್ಲ್ಯೂ ಕ್ವಶನ್ಗಳನ್ನ ನೋಡೋಣ. ಇಲ್ಲಿ ದೇ ಅಂತಕ್ಕಂಥದ್ದು ಏನಿದೆ, ಸಬ್ಜೆಕ್ಟ್ ಇದೆ, ಪ್ಲೇ ಅಂತಕ್ಕಂಥದ್ದು ವರ್ಬ್ ಇದೆ, ಕ್ರಿಕೆಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇದೆ. ಇನ್ನು ಡಬ್ಲ್ಯೂ ಕ್ವಶನ್ ಅಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಡಬ್ಲ್ಯೂ ಕ್ವಶನ್ ಹೇಗಿದೆ ಹಾಗೆ ಬರ್ಕೊಳ್ಳಿ, ವಾಯ್ ಇದೆ ಬರ್ಕೋಬೇಕು. ಆಮೇಲೆ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಆಬ್ಜೆಕ್ಟ್ ಅನ್ನ ತೆಗೆದುಕೊಳ್ಳಿ. ಕ್ರಿಕೆಟ್ ಅಂತ ಇದೆ, ಕ್ರಿಕೆಟ್ ಅನ್ನ ತೆಗೆದುಕೊಳ್ಳಿ. ಕ್ರಿಕೆಟ್ ಈಸ್ ಅಂತ ಇಲ್ವಾ, ಕ್ರಿಕೆಟ್ ಆರ್ ಅಂತ ಇಲ್ವಾ. ಕ್ರಿಕೆಟ್ ಅನ್ನೋದನ್ನು ಒಂದು ಆಟ, ಒಂದೇ ಆಟ ಇರೋದ್ರಿಂದ ಈಗ ನಾವು ಈಸ್ ಅನ್ನು ಬಳಸ್ತೇವೆ, ಅದೇ ಈಸ್ ಅನ್ನು ಹಿಂದ್ಗಡೆ ಬಳಸ್ಕೋಬೇಕು. ಮುಂದ್ಗಡೆ ಬಳಸೋದಕ್ಕಿಂತ ಹಿಂದ್ಗಡೆ ಬಳಸಿದ್ರೆ ಅದು ಸರಿಯಾಗಿ ಇರುತ್ತೆ. ವೈ ಈಸ್ ಕ್ರಿಕೆಟ್, ಇಲ್ಲಿ ಕ್ಲಿಯರ್ ಆಯ್ತದೆ. ಇನ್ನು ಮುಂದೆ ಏನಿದೆ, ಪ್ಲೇ ಅಂತ ಇದೆ, ವರ್ಬ್, ಅದನ್ನ ಏನು ಮಾಡ್ಕೋತೇವೆ ನಾವೀಗ, ಪ್ಲೇ ಅಂತ ಮಾಡ್ಕೋತೇವೆ. ವೈ ಈಸ್ ಕ್ರಿಕೆಟ್ ಪ್ಲೇ, ವಿಧಿ ಆದ ತಕ್ಷಣ ಏಜೆಂಟ್ ತೆಗೆದುಕೊಳ್ಬೇಕಾಗುತ್ತೆ, ತಗೊಳ್ಳಿ. ವೈ ಈಸ್ ಕ್ರಿಕೆಟ್ ಪ್ಲೇಡ್ ಬೈ, ಇಲ್ಲಿ ದೇ ಇದೆ, ದೇಮ್ ಅಂತ ಆಗುತ್ತೆ. ಇಷ್ಟೇ, ಬಹಳ ಈಸಿಯಾಗಿರುತ್ತೆ, ಸುಲಭವಾಗಿ ಅದನ್ನು ಮಾಡ್ಕೋಬೇಕಾಗುತ್ತೆ. ಬಹಳ ಸುಲಭ ಇದೆ, ಬಹಳ ಈಸಿ ಆಗಿದೆ. ವೈ ಡು ಇದೆಲ್ಲ ಈ ಪಾಠನ ನೀವು ಬಿಟ್ಬಿಡ್ಬೇಕು. ಸಬ್ಜೆಕ್ಟ್ ತೆಗೆದುಕೊಳ್ಳಿ, ವರ್ಬ್ ತೆಗೆದುಕೊಳ್ಳಿ ಮತ್ತು ಆಬ್ಜೆಕ್ಟ್ ತೆಗೆದುಕೊಳ್ಳಿ. ಮೊದಲು ಡಬ್ಲ್ಯೂ ಕ್ವಶನ್ ಹೇಗಿದೆಯೋ ಹಾಗೆ ಬರ್ಕೊಂಡ್ಬಿಡಿ, ವೈ ಅನ್ನು ಹಾಗೆ ಬರ್ಕೊಂಡ್ಬಿಡಿ. ಬರ್ಕೊಂಡ ನಂತರ ಏನು ಮಾಡ್ಬೇಕು, ನೀವು ಆಬ್ಜೆಕ್ಟ್ ತೆಗೆದುಕೊಳ್ಬೇಕು. ಕ್ರಿಕೆಟ್ ಅಂತಕ್ಕಂಥ ತೆಗೆದುಕೊಳ್ಳಿ. ಕ್ರಿಕೆಟ್ ಯಾವ ಸಹಾಯಕ ಕ್ರಿಯಾಪದ ತೆಗೆದುಕೊಳ್ಳುತ್ತೆ, ಈಸ್ ತೆಗೆದುಕೊಳ್ಳುತ್ತಾ, ಆ ತೆಗೆದುಕೊಳ್ಳುತ್ತಾ ಅನ್ನೋದನ್ನ ಮೊದಲು ಗಮನಿಸಿ. ಅದು ಈಸ್ ತೆಗೆದುಕೊಳ್ತಿದ್ರೆ ಈಸನ್ನ ಬರೀಬೇಕು. ಆ ನಂತರದಲ್ಲಿ ನಾವು ಪ್ಲೇಗೆ ಹೋಗಬೇಕು. ಪ್ಲೇ, ಪ್ಲೇಯರ್ ವಿಧಿ ಆಗುತ್ತೆ, ಏಜೆಂಟ್ ತೆಗೆದುಕೊಳ್ತಾ ಇದ್ದೀವಿ, ಬಾಯ್, ಆಮೇಲೆ ದೇಮ್. ಈಜಿ ಆಗಿದೆ. ಇನ್ನೊಂದು ಪ್ರಶ್ನೆ ಇದೆ ನಿಮಗಾಗಿ, ವಾಟ್ ಡಸ್ ಹಿ ಸೆಲೆಕ್ಟ್ ಅಂತ ಇದೆ. ಈಗ ಡಬ್ಲ್ಯೂ ಕ್ವಶನ್ ವಾಟ್ ಅನ್ನ ಹೇಗಿದೆಯೋ ಹಾಗೆ ಬರ್ಕೊಳ್ಳಿ, ಅದರಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ.
ವಾಟ್ ಅನ್ನ ಹಾಗೆ ಬರ್ಕೊಳ್ಳಿ. ತದನಂತರದಲ್ಲಿ ಬಂದಿರತಕ್ಕಂಥದ್ದು ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇಲ್ಲ. ವಾಟ್ ಪ್ರಶ್ನೆ ಮಾಡಿದಾಗ ಆಬ್ಜೆಕ್ಟ್ ಬರೋದೇ ಇಲ್ಲ. ಹಾಗಾದ್ರೆ ಇದನ್ನ ಹೇಗೆ ಕ್ಲಾಸಿಫೈ ಮಾಡಬಹುದು ಅಂತಂದ್ರೆ ಬಹಳ ಈಸಿ ಇದೆ ಇದು ಸಹಿತ. ಇಲ್ಲಿ ನಾವು ಸಹಾಯಕ ಕ್ರಿಯಾಪದವನ್ನ ಈಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಆಬ್ಜೆಕ್ಟ್ ಇದ್ರೆ ಅದು ಸಿಂಗ್ಯುಲರ್ ಇದೆಯೋ ಪ್ಲೂರಲ್ ಇದೆಯೋ ಗೊತ್ತಾಗ್ತಾ ಇತ್ತು, ಅದು ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನಾವು ಸಿಂಗ್ಯುಲರ್ ಅನ್ನ ಬಳಸ್ಕೊಳ್ತಾ ಇದ್ದೇವೆ. ವಾಟ್ ಈಸ್, ಆಮೇಲೆ ಏನ್ ಮಾಡ್ತಾ ಇದ್ವಿ ನಾವು ವರ್ಬ್ ಅನ್ನ ತೆಗೆದುಕೊಳ್ತಾ ಇದ್ವಿ. ಸೆಲೆಕ್ಟ್, ಸೆಲೆಕ್ಟೆಡ್ ಮಾಡ್ಕೋಬೇಕು. ವಾಟ್ ಈಸ್ ಸೆಲೆಕ್ಟೆಡ್ ಅಂತ ಮಾಡ್ಕೋಬೇಕು. ದ್ವಿತೀಯ ಆದ್ಮೇಲೆ ಏನ್ ಮಾಡಬೇಕು, ಬಾಯ್ ಬರಬೇಕು. ಬಾಯ್ ತೆಗೆದುಕೊಂಡ್ವಿ. ಆಮೇಲೆ ಹಿ ಇದೆ, ಇದು ಹಿಮ್ ಆಗುತ್ತೆ. ಆಯ್ತಾ ಸ್ನೇಹಿತರೆ, ನೀವು ಈಸಿಯಾಗಿ ನಾವು ಏನ್ ಮಾಡ್ಕೋಬಹುದು, ಡಬ್ಲ್ಯೂಎಸ್ ಕ್ವೆಶ್ಚನ್ಗಳನ್ನ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಮಾಡ್ಕೋಬಹುದಾಗಿದೆ. ಬಹಳ ಸುಲಭ ಆಗುತ್ತೆ. ವಾಟ್ ಇದೆ, ವಾಟ್ ಅನ್ನ ಬರ್ಕೊಂಡಿದ್ದೇವೆ. ಡಸ್ ಹಿ ಸೆಲೆಕ್ಟ್ ಅಂತ ಇದೆ. ಇಲ್ಲಿ ಆಬ್ಜೆಕ್ಟ್ ಇಲ್ಲ, ಆ ಆಬ್ಜೆಕ್ಟ್ ಪ್ಲೇಸ್ ನ ಬಿಟ್ಟು ಬಿಡಬೇಕು. ನಾವು ಸಹಾಯಕ ಕ್ರಿಯಾಪದ ಈಸ್ ಅನ್ನು ತೆಗೆದುಕೊಂಡ್ಬಿಟ್ಟು ಸೆಲೆಕ್ಟ್, ಸೆಲೆಕ್ಟೆಡ್ ಆಗುತ್ತೆ ಬೈ ಹ್ಯಾಂಡ್. ಇಷ್ಟೇ. ಇನ್ನು ಡಬಲ್ ಆಬ್ಜೆಕ್ಟ್ ನ ಕೆಲವೊಂದಿಷ್ಟು ಎಕ್ಸಾಂಪಲ್ ಗಳನ್ನ ನೋಡ್ತಾ ಸಾಗೋಣ ಬನ್ನಿ ಸ್ನೇಹಿತರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಡಬಲ್ ಆಬ್ಜೆಕ್ಟ್ ಇರತಕ್ಕಂತಹ ಸೆಂಟೆನ್ಸ್ ಗಳಲ್ಲಿ ಯಾವ ರೀತಿಯಾಗಿ ಅವುಗಳನ್ನ ನಾವು ಬಿಡಿಸ್ಕೋಬೇಕು ಅನ್ನೋದನ್ನ ನೋಡ್ತಾ ಸಾಗೋಣ. ಈಗ ಇಲ್ಲಿ ಹಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ, ಟೀಚೀಸ್ ವರ್ಬ್, ಮೀ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇದೆ, ಆಮೇಲೆ ಇಂಗ್ಲಿಷ್ ಅಂತಕ್ಕಂಥದ್ದು ಸಹಿತ ಆಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿ ಎರಡು ಆಬ್ಜೆಕ್ಟ್ ಬಂದಾಗ ಯಾವ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಕೋಬೇಕು ಅನ್ನೋದನ್ನ ಈಗ ನೋಡ್ತಾ ಸಾಗೋಣ. ಮೊದಲಿಗೆ ನಾವು ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಅನ್ನ ಮೊದಲು ತಗೋಬೇಕು. ಇಂಗ್ಲಿಷ್ ತೆಗೆದುಕೊಳ್ಬಹುದು ಅಥವಾ ನೀವು ಮೀ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಬಹುದು. ಮೊದಲಿಗೆ ಕ್ಲಾಸಿಫೈ ಮಾಡೋಣ. ಒಂದೇದು ಇಂಗ್ಲಿಷ್ ಅನ್ನ ತೆಗೆದುಕೊಳ್ಳೋಣ. ಇಂಗ್ಲಿಷ್ ಅಂತಕ್ಕಂಥದ್ದು ಏಕವಚನ ಇರೋದ್ರಿಂದ ಈಸ್ ಅನ್ನು ತೆಗೆದುಕೊಳ್ತೇವೆ. ಇಂಗ್ಲಿಷ್ ಈಸ್ ಥಾಟ್. ಟೀಚ್ ಏನಾಗುತ್ತೆ, ಥಾಟ್ ಆಗುತ್ತೆ. ಇಂಗ್ಲಿಷ್ ಈಸ್ ಥಾಟ್, ಥಾಟ್. ಆಮೇಲೆ ಒಂದು ಬೈ ಹಿಮ್ ಅಂತ ಆಗ್ತಾ ಇತ್ತು, ನಾವೇನು ತಗೋಬೇಕು, ಈಗ ಮೀ ತಗೋಬೇಕಾದ್ರೆ ಟು ಮೀ ಅಂತ ತಗೋಬೇಕಾಗುತ್ತೆ. ಟು ಅಂತ ಸೇರಿಸ್ಕೊಳ್ಬೇಕು. ಟು ಬೈ, ಟು ಮೀ ಬೈ. ಹಿ ಇದೆ, ಹಿ ಅನ್ನು ಏನು ಮಾಡ್ಕೋಬೇಕು ನೀವು ಈಗ ಹಿಮ್ ಆಗಿ ತೆಗೆದುಕೋಬೇಕಾಗುತ್ತೆ. ಹಿಮ್ ಆಗಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಅರ್ಥ ಇದೆಯಲ್ಲ ಇದು. ಇಂಗ್ಲಿಷ್ ಈಸ್ ಥಾಟ್ ಟು ಮೀ ಬೈ ಹಿಮ್. ನಾವು ಇನ್ನೊಂದು ತರನಾಗಿ ಏನು ಮಾಡ್ಕೋಬಹುದು, ಇದನ್ನ ಕ್ಲಾಸಿಫೈ ಮಾಡ್ಕೋಬಹುದಾಗಿದೆ. ಹೇಗೆ ಅಂತಂದ್ರೆ ಮೊದಲು ಮೀ ಅಂತ ತೆಗೆದುಕೊಂಡ್ರೆ, ಮೊದಲು ಮೀ ತೆಗೆದುಕೊಂಡ್ಬಂದ್ರೆ ಏನಾಗುತ್ತೆ, ಅದು ಈಗ ಆಬ್ಜೆಕ್ಟ್ ನಲ್ಲಿದೆ, ಅದು ಸಬ್ಜೆಕ್ಟ್ ಬರ್ಬೇಕಾದ್ರೆ ಆಯ್ ಆಗುತ್ತೆ. ಆಯ್ ಮುಂದೆ ಬರ್ತಕ್ಕಂಥ ಸಹಾಯಕ ಕ್ರಿಯಾಪದ ಯಾವಾಗಿರುತ್ತೆ, ಆಮ್ ಆಗಿರುತ್ತೆ. ಐ ಆಮ್ ಥಾಟ್, ಐ ಆಮ್ ಥಾಟ್ ಇಂಗ್ಲಿಷ್ ಬೈ ಹಿಮ್ ಅಂತ ಆಗುತ್ತೆ. ಅರ್ಥ ಆಯ್ತಲ್ಲ? ಅರ್ಥ ಆಗುತ್ತಲ್ಲ ನಿಮಗೆ? ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಇದ್ದೇವೆ. ದೇ ಗಿವ್ ಹರ್ ಅ ಪೆನ್. ಇಲ್ಲಿ ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ವರ್ಬ್, ಆಬ್ಜೆಕ್ಟ್, ಆಬ್ಜೆಕ್ಟ್. ಡಬಲ್ ಆಬ್ಜೆಕ್ಟ್ ಬಂದಿವೆ. ಇದು ವರ್ಬ್ ಆಗಿದೆ, ಇದು ಸಬ್ಜೆಕ್ಟ್ ಆಗಿದೆ. ಇದನ್ನ ಹೇಗೆ ಮಾಡೋದು ಅಂತಂದ್ರೆ ಈಗ ಹೇಗೆ ಮಾಡಿದ್ವಿ ಎರಡು ರೀತಿಯಾಗಿ ಮಾಡ್ಕೋಬಹುದು. ಒಂದು ರೀತಿಯಲ್ಲ, ಎರಡು ರೀತಿಯಾಗಿ ಇದನ್ನು ನಾವು ಕ್ಲಾಸಿಫೈ ಮಾಡ್ಕೋಬಹುದಾಗಿದೆ. ಮೊದಲನೇ ರೀತಿಯನ್ನು ನೋಡ್ಕೋಬಹುದು ನಾವು. ಮೊದಲು ಪೆನ್ ಅನ್ನು ತೆಗೆದುಕೊಂಡು ಏನು ಮಾಡೋಣ, ಕ್ಲಾಸಿಫೈ ಮಾಡೋಣ. ಪೆನ್, ಪೆನ್ ಅಂತಕ್ಕಂಥದ್ದು ಏಕವಚನ ಇರೋದ್ರಿಂದ ಈಸ್ ತೆಗೆದುಕೊಳ್ಬೇಕು. ಪೆನ್ ಈಸ್ ಗಿವನ್. ಇಲ್ಲಿ ಹರ್ ಅಂತ ಇದೆಯಲ್ಲ, ಇಲ್ಲಿ ಅದಕ್ಕೆ ಟು ಹಚ್ಕೋಬೇಕು ಅಷ್ಟೇ. ಟು ಹರ್ ಬೈ. ದೇ ಇದೆ, ಇದನ್ನಾಗುತ್ತೆ ದೆಮ್ ಆಗಿ ಬದಲಾವಣೆ ಮಾಡುತ್ತೆ. ಈಗ ಮೊದಲಿಗೆ ಏನ್ ಮಾಡಿದ್ವಿ, ಪೆನ್ ತೆಗೆದುಕೊಂಡ್ಬಿಟ್ಟು ನಾವು ಏನ್ ಮಾಡಿದ್ವಿ, ಪ್ಯಾಸಿವೈಸ್ ಮಾಡಿದ್ವಿ. ಈಗ ಹರ್ ಅನ್ನು ತೆಗೆದುಕೊಂಡ್ಬಿಟ್ಟು ಪ್ಯಾಸಿವೈಸ್ ಮಾಡ್ಕೋಬಹುದು. ಅದು ನಾವು ಯಾವ ರೀತಿ ಮಾಡ್ಕೋಬಹುದು ಅಂತಂದ್ರೆ, ಹರ್ ಅನ್ನೋದು ಆಬ್ಜೆಕ್ಟಿವ್ ಪ್ಲೇಸ್ ನಲ್ಲಿ ಅದು ಸಬ್ಜೆಕ್ಟ್ ಫಾರ್ಮ್ ಬರಬೇಕಾದ್ರೆ ಏನಾಗುತ್ತೆ, ಸಿ ಆಗುತ್ತೆ. ಸಿ ಒಂದು ಬರ್ತಕ್ಕಂಥ ಸಹಾಯಕ ಕ್ರಿಯಾಪದ ಈಸ್ ಇರುತ್ತೆ. ಶಿ ಈಸ್ ಗಿವನ್ ಅ ಪೆನ್ ಬೈ ದೆಮ್. ಈ ರೀತಿಯಾಗಿ ಅದು ಬದಲಾವಣೆ ಆಗುತ್ತೆ. ಏನು ಮುಂದೆ ಎಕ್ಸಾಂಪಲ್ ನೋಡೋಣ. ರಾಣಿ ಬೈಸ್ ಹಿಮ್ ಅ ಬೈಸಿಕಲ್ ಅಂತ ಇದೆ. ಇಲ್ಲಿ ರಾಣಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಬೈಸ್ ಅಂತಕ್ಕಂಥದ್ದು ವರ್ಬ್ ಇದೆ, ಹಿಮ್ ಅಂತಕ್ಕಂಥದ್ದು ಆಬ್ಜೆಕ್ಟ್,
ಬೈಸಿಕಲ್ ಅಂತಕ್ಕಂಥದ್ದು ಆಬ್ಜೆಕ್ಟ್. ಈಗ ಮೊದಲಿಗೆ ನಾವೇನು ತೆಗೆದುಕೊಳ್ಳೋಣ, ಬೈಸಿಕಲ್ ತೆಗೆದುಕೊಳ್ಳೋಣ. ಪ್ಯಾಸಿವೈಸ್ ಅ ಬೈಸಿಕಲ್ ಅದು ಏಕವಚನ ಇರೋದ್ರಿಂದ ಈ ತೆಗೆದುಕೊಂಡಿವಿ. ಬೈಸ್ ಏನಾಗುತ್ತೆ, ಬಾಟ್ ಆಗಿ ಬದಲಾವಣೆ ಆಗುತ್ತೆ. ಬಾಟ್ ಇಲ್ಲಿ ಹಿಮ್ ಇರೋದ್ರಿಂದ ನಾವು ಟು ಹಿಮ್ ಮಾಡ್ಕೋಬೇಕಾಗುತ್ತೆ. ಟು ಹಿಮ್. ಬೈ ರಾಣಿ ಅಂತ ಇದೆ, ನೀವು ರಾಣಿ ಅಂತಾನೆ ಬರೀಬೇಕು. ಇನ್ನು ಇದನ್ನ ಇನ್ನೊಂದು ರೀತಿಯ ಮಾಡ್ಕೋಬಹುದಾಗಿದೆ. ಈಗ ಹಿಮ್ ಅನ್ನು ತೆಗೆದುಕೊಂಡಾಗ ಇಲ್ಲಿ ಏನು ಬರುತ್ತೆ, ಹಿ ಅಂತ ಬರುತ್ತೆ. ಹಿ ಈಸ್ bought a bicycle by Rani. ಈ ರೀತಿಯಾಗಿ ಬದಲಾವಣೆ ಆಗುತ್ತೆ. ಇನ್ನು ಎರಡು ಎಕ್ಸಾಂಪಲ್ಗಳಿಗೆ ಸ್ನೇಹಿತರೆ ನೋಡೋಣ. ವಿ ಸೆಂಟ್ ಹಿಮ್ ಅ ಬುಕ್ ಅಂತ ಇದೆ. ವಿ ಅನ್ನೋದು ಸಬ್ಜೆಕ್ಟ್, ಸೆಂಟ್ ಅಂತಕ್ಕಂಥದ್ದು ವರ್ಬ್, ಆಬ್ಜೆಕ್ಟ್ ಇದೆ, ಇದು ಆಬ್ಜೆಕ್ಟ್ ಇದೆ. ಎರಡು ಆಬ್ಜೆಕ್ಟ್ ಇದೆ. ಈಗ ಮೊದಲಿಗೆ ಏನು ತಗೊಳ್ಳೋಣ, ಹಿಮ್ ತಗೊಳ್ಳೋಣ. ಹಿ ಬರುತ್ತೆ, ಈಸ್ ಬರುತ್ತೆ. ಸೆಂಟ್ ರೀತಿ ಏನಾಗುತ್ತೆ, ಸೆಂಟ್ ಆಗುತ್ತೆ. ಆಮೇಲೆ ಬುಕ್ ಅನ್ನು ತೆಗೆದುಕೊಳ್ಬೇಕು. ಬುಕ್ ಬೈ. ವಿ ಅಂತ ಇದೆ, ಅದು ಅಸಾಗಿ ಬದಲಾವಣೆ ಮಾಡುತ್ತೆ. ಇಷ್ಟೇ. ಅಥವಾ ನಾವು ಅ ಬುಕ್ ಅನ್ನು ತೆಗೆದುಕೊಂಡಾಗ ಎ ಬುಕ್ ಅನ್ನೋದು ಏಕವಚನ ಇರುವುದರಿಂದ ಈಸ್ ತೆಗೆದುಕೊಳ್ಳುತ್ತೆ. ಸೆಂಟ್ ಅನ್ನು ತೆಗೆದುಕೊಳ್ಳಿ, ವಿ3 ಫಾರ್ಮ್ ಆಗುತ್ತೆ. ಟು ಹಿಮ್ ಅಂತ ಮಾಡ್ಕೋಬೇಕು. ಟು ಅನ್ನು ಎಕ್ಸ್ಟ್ರಾ ತಗೋಬೇಕು ನೀವು ಇಲ್ಲಿ. ಟು ಹಿಮ್ ಬೈ ಅಸ್ ಅಂತ ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಇದೆ ಕೊನೆಯದಾಗಿರ್ತಕ್ಕಂಥದ್ದು. ರತ್ನ ಈಸ್ ಸಬ್ಜೆಕ್ಟ್, ಬ್ರಿಂಗ್ಸ್ ವರ್ಬ್, ದೆನ್ ಆಬ್ಜೆಕ್ಟ್, ಸ್ವೀಟ್ಸ್ ಆಬ್ಜೆಕ್ಟ್. ಮೊದಲಿಗೆ ಯಾವ್ದು ತೆಗೆದುಕೊಳ್ಳೋಣ, ಯಾವುದು ಸ್ವೀಟ್ ತೆಗೆದುಕೊಳ್ಳೋಣ. ಓಕೆ, ಇಲ್ಲಿ ಸ್ವೀಟ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್ ಆಗಿರೋದ್ರಿಂದ ತೆಗೆದುಕೊಳ್ಳೋಣ. ಬ್ರಿಂಗ್ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಬ್ರಾಟ್ ಅಂತ ಆಗುತ್ತೆ. ಏನಾಗುತ್ತೆ, ಬ್ರಾಟ್ ಅಂತ ಆಗುತ್ತೆ. ಸ್ವೀಟ್ಸ್ ಆರ್ ಬ್ರಾಟ್ ಟು ದೆಮ್ ಬೈ. ಯಾರಿದ್ದಾರೆ ಇಲ್ಲಿ, ರತ್ನ ಇದ್ದಾಳೆ. ರತ್ನ ಮಾತಾಗಿ ಉಳಿತಾಳೆ. ಇನ್ನು ಇನ್ನೊಂದು ರೀತಿಯಾಗಿ ಬಿಡಿಸ್ಕೋಬಹುದು. ಯಾವುದಾದ್ರು ಒಂದಾದ್ರೂ ಸರಿ. ದೆಮ್ ಇದೆ, ದೇ ತೆಗೆದುಕೊಳ್ಳಿ. ದೇ ಆರ್ brought sweets by ಏನಿದೆ, ರತ್ನ. ಇಷ್ಟೇ ಉತ್ತರ ಇರ್ತಕ್ಕಂಥದ್ದು. ದೇ ಆರ್ ಬ್ರಾಟ್ ಸ್ವೀಟ್ಸ್ ಬೈ ರತ್ನ. ಓಕೆ, ಇಲ್ಲಿಗೆ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಜೊತೆಗೆ ಡಬಲ್ ಆಬ್ಜೆಕ್ಟ್ ಬರ್ತಕ್ಕಂತಹ ಆಕ್ಟಿವೈಸ್ ಪರ್ಸನಲ್ ಅಧ್ಯಯನ ಮಾಡಿದ್ವಿ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.